ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆಸ್ತಿಕ ಸಜ್ಜನರೇ, ಇದು ನಿಮ್ಮ ಕ್ಷೇಮ ಮಾರ್ಗ. ಅಧಿಕ ಮಾಸ ಮಹಾತ್ಮೆ 3ನೇ ಭಾಗದಲ್ಲಿ ದೃಢಧನ್ವರಾಜನು ತನ್ನ ಬಳಿಗೆ ತನ್ನನ್ನು ಆಶೀರ್ವದಿಸಲಿಕ್ಕೆಂದೇ ಬಂದಂಥ ವಾಲ್ಮೀಕಿ ಮಹರ್ಷಿಗಳ ಬಳಿ ತನ್ನ ಮನೋವ್ಯಥೆಯನ್ನು ನಿವೇದಿಸಿಕೊಳ್ಳುತ್ತಾನೆ. ಆ ಶುಕವು ಹೇಳಿದ ಶ್ಲೋಕ, ನಾನು ಯಾವ ತಾತ್ವಿಕ ವಿಚಾರದಲ್ಲಿ ಮಗ್ನನಾಗಬೇಕು ಅನ್ನುವುದು ನನಗೆ ತಿಳಿಯಲಾಗಿದೆ, ನೀವೇ ನನಗೆ ದಾರಿಯನ್ನು ತೋರಿಸಬೇಕು ಅಂಥೇಳಿ ವಾಲ್ಮೀಕಿ ಮಹರ್ಷಿಗಳಲ್ಲಿ ಕೇಳಿಕೊಂಡಾಗ ವಾಲ್ಮೀಕಿ ಮಹರ್ಷಿಗಳು ಪ್ರಸನ್ನಚಿತ್ತರಾಗಿ ದೃಢಧನ್ವರಾಜನಿಗೆ ಈ ರೀತಿ ಹೇಳುತ್ತಾರೆ. ಎಲ್ಲವೋ ದೃಢಧನ್ವರಾಜ, ಈಗ ನಾನು ನಿನ್ನ ಪೂರ್ವಜನ್ಮದ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು. ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ದ್ರವಿಡ ದೇಶದಲ್ಲಿ ಸುದೇವನೆಂಬ ಹೆಸರಿನ ಒಬ್ಬ ಬ್ರಾಹ್ಮಣನಾಗಿದ್ದಿ. ವೇದಾಧ್ಯಯನವನ್ನು ಮಾಡಿದ್ದಿ, ಧರ್ಮದಲ್ಲಿ ಆಸಕ್ತಿ ಉಳ್ಳವನಾಗಿದ್ದಿ, ಸತ್ಯವ್ರತಿಯೂ ಆಗಿದ್ದಿ ಮತ್ತು ವಿಷ್ಣುವಿನಲ್ಲಿ ಪರಮಭಕ್ತಿಯನ್ನು ಉಳ್ಳವನಾಗಿದ್ದಿ. ಈ ರೀತಿ ನೀನು ತಾಮ್ರಪರ್ಣಿ ನದಿ ತೀರದಲ್ಲಿ ವಾಸ ಮಾಡುತ್ತಿದ್ದಿ. ನೀನು ಅಗ್ನಿಹೋತ್ರಾದಿ ಯಾಗಗಳನ್ನು ಆಗಾಗ ಮಾಡುತ್ತಲೇ ಶ್ರೀಹರಿ ನಿನ್ನ ಮೇಲೆ ಪ್ರಸನ್ನನಾಗುವಂತೆ ನಡೆದುಕೊಂಡಿದ್ದಿ. ಆಗ ನಿನಗೆ ಗೌತಮಿ ಅನ್ನುವಂಥ ಹೆಂಡತಿಯು ಇದ್ದಳು. ಆಕೆಯು ಪತಿವ್ರತೆಯಾಗಿದ್ದಳು. ನೀನು ಹೇಳಿದ್ದನ್ನೇ ಪರಮವಾಕ್ಯವೆಂದು ಪಾಲಿಸುತ್ತಿದ್ದಳು. ನಿನಗೆ ತಕ್ಕುದಾದಂಥ ಆ ಭಾರ್ಯೆಯ ಮುಂದೆ ನೀನು ನಿನ್ನ ದುಃಖವನ್ನು ತೋಡಿಕೊಂಡು, ಅದೇನೆಂದರೆ ನಿನಗೆ ಸಂತಾನವಿರಲಿಲ್ಲ, ನನಗೆ ಸಂತಾನವಿಲ್ಲ, ಅದರಿಂದ ನಾನು ದುಃಖಿತನಾಗಿದ್ದೇನೆ ಅಂಥೇಳಿ ನಿನ್ನ ಪತ್ನಿಯಾಗಿರ್ತಕ್ಕಂಥ ಗೌತಮಿ ಮುಂದೆ ನೀನು ನಿನ್ನ ಅಳಲನ್ನು ತೋಡಿಕೊಂಡಾಗ ಆ ಗೌತಮಿಯು ಭಾಳ ತಿಳುವಳಿಕೆ ಉಳ್ಳವಳಾಗಿದ್ದಳು. ಸ್ವಾಮಿ, ಸಂತಾನ ಅನ್ನುವಂಥದ್ದು, ಸಂಪತ್ತು ಅನ್ನುವಂಥದ್ದು ಏನಿದ್ದರೂ ಅದೆಲ್ಲ ಭಗವಂತನಿಂದಲೇ ಕೊಡಲ್ಪಡಬೇಕು. ಸಂತಾನ ಇದ್ದವರೆಲ್ಲ ಸುಖವಾಗಿ ಇದ್ದಾರೆ ಅಂತಕ್ಕಂಥದ್ದೇನಿಲ್ಲ. ಆದ್ದರಿಂದ ನಾವು ದೇವರು ಕೊಟ್ಟದ್ರಲ್ಲೇ ತೃಪ್ತರಾಗಿ ಇರಬೇಕು ಅಂತೇಳಿ ಸಮಾಧಾನ ಹೇಳಲಿಕ್ಕೆ ಪ್ರಯತ್ನ ಮಾಡಿದಾಗಲೂ ನಿನಗೆ ಸಮಾಧಾನ ಆಗಲಿಲ್ಲ. ಹಾಗಾದಾಗ ಆ ಗೌತಮಿ ನಿನಗೆ ಆ ಭಗವಂತನನ್ನು ಆರಾಧನೆ ಮಾಡ್ತಕ್ಕಂಥ ಕ್ರಮವನ್ನು ಹೇಳಿ ಭಗವಂತನನ್ನೇ ವಿಶಿಷ್ಟವಾಗಿ ಆರಾಧನೆ ಮಾಡಿದ್ದರಿಂದ ಸಂಖ್ಯಾಚಾರ್ಯರಾದಂಥ ಕರ್ದಮ ಋಷಿಗಳು ಶ್ರೇಷ್ಠವಾಗಿರ್ತಕ್ಕಂಥ ಕಪಿಲ ಪರಮಾತ್ಮನನ್ನು ಪುತ್ರನಾಗಿ ಪಡೆದಿದ್ದರು. ಹೀಗೆ ನಿಮಗೆ ಒಳ್ಳೆಯ ಸಂತಾನ ಬೇಕು ಅಂತಕ್ಕಂಥ ಇಚ್ಛೆ ಇದ್ದದ್ದೇ ಆದರೆ ಪೂಜೆಯನ್ನು ಮಾಡಲಿಕ್ಕೆ ನೀವು ಮನಸ್ಸು ಮಾಡಿರಿ, ಸಂಕಲ್ಪ ಮಾಡಿರಿ ಅಂಥೇಳಿ ಸಲಹೆಯನ್ನು ಕೊಟ್ಟಾಗ ಪ್ರಿಯ ಪತ್ನಿಯ ಸಲಹೆಯ ಮೇರೆಗೆ ಸುದೇವನು ವಿರಜಾ ಎಂಬ ಹೆಸರಿನ ಆ ಪುಣ್ಯ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಪ್ರತಿ 5 ದಿವಸಕ್ಕೊಮ್ಮೆ ಅಥವಾ 6 ದಿವಸಕ್ಕೊಮ್ಮೆ 7 ದಿವಸಕ್ಕೊಮ್ಮೆ ಶಕ್ತಿ ಇದ್ದಷ್ಟು ಉಪವಾಸವೇ ಇದ್ದು ಅನಿವಾರ್ಯ ಅಂದಾಗ ಒಣಗಿದ ಎಲೆಗಳನ್ನು ಅಥವಾ ಗಾಳಿಯನ್ನೇ ಸೇವಿಸುತ್ತಾ 4,000 ವರ್ಷಗಳು ತಪಸ್ಸನ್ನು ಆಚರಿಸಿದ. ಸುದೇವನ ಈ ಉಗ್ರವಾದ ತಪಸ್ಸಿನಿಂದ ಭಗವಂತನು ಪ್ರಸನ್ನನಾಗಿ ಗರುಡಾರೂಢನಾಗಿ ಸುದೇವನ ಮುಂದೆ ಪ್ರತ್ಯಕ್ಷನಾದನು. ಆ ಜಗನ್ನಾಥನು ಸುದೇವ ಶರಮನಿಗೆ, ನೀನು ಅತ್ಯಂತ ಪ್ರಬಲವಾದಂಥ ತಪಸ್ಸನ್ನು ಆಚರಿಸಿ ನನ್ನನ್ನು ಮೆಚ್ಚಿಸಿರುವೆ, ನಿನಗೇನು ಬೇಕು ಕೇಳಿಕೋ ಅಂತ ಹೇಳುತ್ತಾನೆ. ಸ್ವಾಮಿ, ಹೊಲ ಮನೆ ಗದ್ದೆ ಧನ ಕನಕ ಆಸ್ತಿ ಪಾಸ್ತಿ ಬಂಗಾರ ಬೆಳ್ಳಿ ಮುತ್ತು ರತ್ನ ಯಾವುದೂ ನನಗೆ ಬೇಕಾಗಿಲ್ಲ, ನನಗೊಂದು ಸತ್ಪುತ್ರನನ್ನು ಕರುಣಿಸು ಅಂತ ಕೇಳುತ್ತಾನೆ. ಸುದೇವ ಶರ್ಮನ ಈ ಪುತ್ರಾಪೇಕ್ಷೆಯನ್ನು ಕೇಳಿದ ಶ್ರೀಹರಿಯು, ಅದು ಒಂದನ್ನು ಬಿಟ್ಟು ಬೇರೆ ಇನ್ನೇನಾದರೂ ಕೇಳಿಕೋ,
ಯಾಕೆ ಅಂತ ಹೇಳಿದರೆ ಆ ಬ್ರಹ್ಮ ನಿನಗೆ ಆ ಹಣೆ ಬರದಲ್ಲಿ ಪುತ್ರನನ್ನು ಕರುಣಿಸಿರುವುದಿಲ್ಲ. ಆ 7 ಜನ್ಮ ನಿನಗೆ ಮಕ್ಕಳು ಅಂತಕ್ಕಂಥದ್ದು ಇಲ್ಲ. ಆದ್ದರಿಂದ ಅದನ್ನು ಬಿಟ್ಟು ಬೇರೆ ಇನ್ನೇನಾದರೂ ಕೇಳಿಕೋ ಅಂತ ಹೇಳಿದಾಗ ಆ ಸುದೇವ ಶರ್ಮನಿಗೆ ಭಾಳ ಆಘಾತವಾಗಿ ಮೂರ್ಛೆ ಹೋಗಿ ಕೆಳಗೆ ಬೀಳುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಪಾಪ ಸುದೇವ ಶರ್ಮನ ಹೆಂಡತಿಯು ಆತನನ್ನು ಎಬ್ಬಿಸಿ, ಸ್ವಾಮಿ, ನಾವು ನಿನಗೆ ಮೊದಲೇ ಹೇಳಿರಲಿಲ್ಲವೇ, ವಿಧಿ ಲಿಖಿತದಂತೆ ನಮಗೆ ಎಲ್ಲವೂ ಪ್ರಾಪ್ತವಾಗುವುದು, ಅದರ ವಿರುದ್ಧ ನಮಗೇನು ದಕ್ಕಲಾರದು ಅಂತ. ಆದಾಗ್ಯೂ ನೀವು ಹಠ ಮಾಡಿ ತಪಸ್ಸನ್ನು ಆಚರಿಸಿ ಆ ಸ್ವಾಮಿಯನ್ನು ಪ್ರತ್ಯಕ್ಷಿಕೊಂಡಾಗ್ಯೂ ಆ ಸ್ವಾಮಿಯ ಬಾಯಿಂದ ಕೇಳಿದಾಗ್ಯೂ ಸತ್ಪುತ್ರನು ಸಿಗದಿರುವ ಬಗ್ಗೆ ತಿಳಿದು ಈ ರೀತಿ ವ್ಯಥೆಪಟ್ಟು ಭಾಳ ದುಃಖಿತರಾಗುವುದು ಯೋಗ್ಯವಲ್ಲ ಅಂತ ತಿಳಿ ಹೇಳುತ್ತಾಳೆ. ಗೌತಮಿಯ ಮಾತಿನಿಂದ ಸುದೇವ ಶರ್ಮನಿಗೆ ತೃಪ್ತಿಯಾಗಲಿಲ್ಲ. ಗೌತಮಿ ಪರಿಯಾಗಿ ಭಗವಂತನ ಮನದಿಚ್ಛೆಯಂತೆ ತನ್ನ ಪತಿಗೆ ತಿಳಿಸಿ ಹೇಳಲಿಕ್ಕೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿರುವುದನ್ನು ಗರುಡನು ನೋಡಿ ದಂಪತಿಗಳ ಮೇಲೆ ಕನಿಕರವನ್ನು ಪಟ್ಟು ಆ ಸ್ವಾಮಿಯಲ್ಲಿ ಅವರ ಪರವಾಗಿ ತಾನೇ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಹೇ ಸ್ವಾಮಿ, ಹಿಂದೆ ನೀನು ಸುಧಾಮನಿಗೆ ಒಲಿದಿದ್ದರಿಂದ ಆತನಿಗೆ ಎಲ್ಲ ಐಶ್ವರ್ಯಗಳು ಪ್ರಾಪ್ತವಾದವು. ಸಾಂದೀಪನಿ ಮುನಿಯ ಮೃತನಾದ ಮಗನು ಸಜೀವವಾಗಿ ಹೊರಬಂದನು. ನೀವು ಒಂದು ಮಗುವನ್ನು ಕೊಡಲಿಕ್ಕೆ ಅಶಕ್ಯರಲ್ಲ, ಅದರಿಂದ ನಿಮಗೆ ಕೀರ್ತಿಗೆ ಬಹಳ ನಷ್ಟವಾಗಬಹುದು ಅಂಥೇಳಿ ಆ ಸ್ವಾಮಿಗೆ ಗರುಡನು ವಿನಂತಿಯನ್ನು ಮಾಡಿಕೊಂಡಾಗ ಆ ಸ್ವಾಮಿ ನಾರಾಯಣನ ರಸನೋಗುತ್ತಾ, ಎಲೆ ಗರುಡನೇ, ನೀನೇ ಒಂದು ವರವನ್ನು ಅವರಿಗೆ ಕೊಟ್ಟು ಬಿಡು ಅಂಥೇಳಿ ಅನುಮತಿಯನ್ನು ಕೊಡುತ್ತಾನೆ. ಇದರಿಂದ ಭಾಳ ಸಂತೋಷಭರಿತನಾದ ಗರುಡನು ನಿಮಗೆ ಅನುರೂಪನಾದ ಮಗನು ಹುಟ್ಟಲಿ ಅಂಥೇಳಿ ವರವನ್ನು ಕೂಡ ಕೊಟ್ಟು ಬಿಡುತ್ತಾನೆ. ಹೀಗೆ ವರ ಪ್ರದಾನ ಮಾಡಿದ ಗರುಡನು, ದಂಪತಿಗಳೇ, ನಿಮ್ಮ ಭಾಗ್ಯದಲ್ಲಿ 7 ಜನ್ಮಗಳವರೆಗೆ ಮಕ್ಕಳು ಆಗದೆ ಇರುವುದು ಸುಳ್ಳು ಅಲ್ಲ. ಭಗವಂತನಿಂದ ಅಜ್ಞಪ್ತನಾಗಿ ನಾನು ನಿಮಗೆ ಒಬ್ಬ ಪುತ್ರನನ್ನು ಕರುಣಿಸುವಂತೆ ವರವನ್ನು ಕೊಟ್ಟಿದ್ದೇನೆ. ಆದರೆ ಮುಂದೆ ನಿಮಗೆ ಆ ಪುತ್ರನಿಂದಲೇ ಬಹು ದುಃಖವು ಉಂಟಾಗುವುದು. ಈ ಲೋಕದಲ್ಲಿ ಸುಖ ದುಃಖಗಳು ಸಹಜ, ಇಷ್ಟು ನಿಮಗೆ ತಿಳಿದಿರಲಿ ಅಂಥೇಳಿ ಹೇಳಿ ಮುಗಿಸಿದ ಕೂಡಲೇ ಶ್ರೀಹರಿಯು ಗರುಡಾರೂಢನಾಗಿ ಅಲ್ಲಿಂದ ಹೊರಟು ಹೋದನು. ಪುತ್ರವರ ಪಡೆದುಕೊಂಡಂಥ ಸಂತೋಷದಲ್ಲಿ ಆ ಸುದೇವ ಶರ್ಮ ಮತ್ತು ಗೌತಮಿ ದಂಪತಿಗಳು ಮನೆಗೆ ಹಿಂತಿರುಗುತ್ತಾರೆ. ಗೌತಮಿಯು ಗರ್ಭವನ್ನು ಧರಿಸುತ್ತಾಳೆ. 10ನೇ ತಿಂಗಳಲ್ಲಿ ಒಂದು ಗಂಡು ಕೂಸಿಗೆ ಜನ್ಮವನ್ನು ನೀಡುತ್ತಾಳೆ. ಭಾಳ ಸಂಭ್ರಮದಿಂದ ಶುಕದೇವ ಅಂತ ಆ ಕೂಸಿಗೆ ಹೆಸರನ್ನು ಇಡುತ್ತಾರೆ. ದ್ವಿತೀಯ ಯುವ ಭಾಸ್ಕರ ಅನ್ನುವಂತೆ ಶುಕದೇವನು ಭಾಳಷ್ಟು ತೇಜಸ್ವಿಯಾಗಿ ಬೆಳೆಯುತ್ತಾನೆ. ಸುದೇವ ಶರ್ಮ ಹಾಗೂ ಗೌತಮಿ ದಂಪತಿಗಳಿಗೆ ಅನುರೂಪನಾದ ಅಂತಂದರೆ ಧರ್ಮನಿಷ್ಠೆಯುಳ್ಳವ, ಜ್ಞಾನಿ, ತಿಳುವಳಿಕೆ ಉಳ್ಳ, ಸಂಭಾವಿತ, ಸಾತ್ವಿಕ, ತೀಕ್ಷ್ಣ ಬುದ್ಧಿಯುಳ್ಳ ಶುಕದೇವನು ತಂದೆ ತಾಯಿಗೆ ಆನಂದವನ್ನು ಉಂಟು ಮಾಡುತ್ತಾ ಬೆಳೆಯುತ್ತಿದ್ದನು. ಒಮ್ಮೆ ಗಾಲವ ಮಹರ್ಷಿಗಳು ಸುದೇವ ಶರ್ಮನ ಮನೆಗೆ ಆಗಮಿಸಿದರು. ಮನೆಯಲ್ಲಿ ಇರುವಂಥ ಶುಕದೇವನನ್ನು ನೋಡಿ, ಆತನ ತೇಜಸ್ಸನ್ನು ನೋಡಿ, ಆತನ ಬುದ್ಧಿವಂತಿಕೆ ನೋಡಿ ಬಹಳಷ್ಟು ಕೊಂಡಾಡಿ, ಸುದೇವ, ನಿಂದು ಅದೆಂಥ ಪೂರ್ವಜನ್ಮದ ಸುಕೃತಪ್ಪ, ಎಂಥ ಮಗ, ಎಷ್ಟು ಸುಂದರವಾಗಿರ್ತಕ್ಕಂಥ ಜಾಣರಾಗಿರ್ತಂಥ ಮಗನನ್ನು ನೀನು ಪಡೆದಿರುವೆ ಅಂಥೇಳಿ ಆ ಶುಕದೇವನನ್ನು ತಮ್ಮ ಬಳಿಗೆ ಕರೆದರು ಮತ್ತು ಶುಕದೇವನ ಹಸ್ತವನ್ನು ತೋರಿಸುವಂತೆ ಕೇಳಿದರು. ಹಸ್ತ ತೋರಿಸಿದ ಶುಕದೇವನ ಆಯುಷ್ಯವನ್ನು ಅವಲೋಕಿಸಿದರು. ನಾನು ಈ ಮಗುವನ್ನು ಅಷ್ಟೊಂದು ಹೊಗಳಬಾರದಿತ್ತು, ಮೊದಲು ಆಯುಷ್ಯವನ್ನು ನೋಡಬೇಕು. ಆಯುಷ್ಯವೇ ಇಲ್ಲದ ಮಗುವನ್ನು, ಅವನ ಸುಲಕ್ಷಣಗಳನ್ನು
ಹೊಗಳಿದರೆ ಏನು ಪ್ರಯೋಜನ ಅಂತ ಗಾಲವ ಮಹರ್ಷಿಗಳಿಗೆ ಅನ್ನಿಸಿತು. ಶುಕದೇವನ ಆಯುಷ್ಯವನ್ನು ವೀಕ್ಷಿಸಿ ಸ್ವಲ್ಪ ಹೊತ್ತು ಅವರು ಸ್ತಂಭೀಭೂತರಾದರು. ಅತಿ ದುಃಖಕರವಾಗಿರ್ತಕ್ಕಂಥ ಸಂಗತಿಯನ್ನು ಸುದೇವ ಶರ್ಮನಿಗೆ ಅವರು ಹೇಳಬೇಕಾಗಿತ್ತು. ಆ ಆಯುಷ್ಯ ರೇಖೆಯನ್ನು ಗಮನಿಸಿದ ದೇವಲ ಮಹರ್ಷಿಗಳು ಸುದೇವ ಶರ್ಮ ಮತ್ತು ಗೌತಮಿ ದಂಪತಿಗಳಿಗೆ ಹೇಳಿದರು, ನಿಮ್ಮ ಮಗನಿಗೆ ಏನೆಲ್ಲ ಲಕ್ಷಣಗಳು ಇದ್ದರೂ ಎಲ್ಲ ವ್ಯರ್ಥ. ಯಾಕಂದರೆ ಅವನು ಅಲ್ಪಾಯುಷಿದ್ದಾನೆ. ಅವನು ತನ್ನ 12ನೇ ವಯಸ್ಸಿನಲ್ಲಿ ಜಲಕಂಟಕದಿಂದ ಮೃತ್ಯುವನ್ನು ಹೊಂದುತ್ತಾನೆ ಅಂಥೇಳಿ ಅವರಿಗೆ ಎಷ್ಟೇ ದುಃಖ ಆದರೂ ಅದನ್ನು ಸತ್ಯವಾಗಿ ಕಠೋರವಾಗಿ ಅವ್ರ ಮುಂದೆ ಹೇಳಿದ ಕ್ಷಣವೇ ಆ ಸುದೇವ ಶರ್ಮ ಮೂರ್ಛಿತನಾಗಿ ಕೆಳಗೆ ಬಿದ್ದು ಬಿಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಸಾವರಿಸಿಕೊಂಡು ಎದ್ದಾಗ ಆ ಗೌತಮಿ ಭಾಳ ತಿಳುವಳಿಕೆ ಉಳ್ಳಂಥ ಮತಿಯುಳ್ಳವಳು. ಆ ಗೌತಮಿ ಹೇಳ್ತಾಳೆ, ಸ್ವಾಮಿ, ಇದರಿಂದ ಏನೂ ಪ್ರಯೋಜನ ಇಲ್ಲ. ಏನೆಲ್ಲ ಯಾವ ಕಾಲಕ್ಕೆ ಆಗಬೇಕು ಅದೆಲ್ಲ ಆಗಲೇಬೇಕು. ಅದನ್ನು ಯಾರೂ ತಪ್ಪಿಸಿಲ್ಲ. ಇದನ್ನು ಇತಿಹಾಸದಿಂದ ನಾವು ಬೇಕಾದಷ್ಟು ನಾವು ತಿಳ್ಕೊಂಡಿದ್ದೀವಿ. ಈಗ ನಮಗೆ ಉಳಿದಿರ್ತಕ್ಕಂಥ ಒಂದೇ ಅಂದರೆ ಆ ಶ್ರೀಹರಿಯನ್ನೇ ಧ್ಯಾನಿಸೋಣ. ಅವನ ಪಾದ ಕಮಲಗಳನ್ನು ನಂಬಿದವರಿಗೆ ಯಾವುದೇ ದುಃಖ ಪ್ರಾಪ್ತವಾಗಲಿಕ್ಕೆ ಶಕ್ಯವೂ ಇಲ್ಲ ಅಂಥೇಳಿ ಸಮಾಧಾನವನ್ನು ಹೇಳಿದಳು. ಅಂದಿನಿಂದಲೇ ಶ್ರೀಹರಿಯನ್ನು ತದೇಕ ಚಿತ್ತರಾಗಿ ಧ್ಯಾನಿಸುತ್ತಾ ಕಾಲವನ್ನು ಕಳೆಯತೊಡಗಿದರು. ಒಮ್ಮೆ ಸುದೇವ ಶರ್ಮನು ಸಮಿತು ದರ್ಭೆಗಳನ್ನು ತರುವುದಕ್ಕಾಗಿ ಹೊರಗಡೆ ಹೋಗಿದ್ದನು. ಆ ಕಾಲಕ್ಕೆ ಶುಕದೇವನು ತನ್ನ ಮಿತ್ರರಿಂದ ಕೂಡಿಕೊಂಡು ಬೇಸಿಗೆ ಕಾಲವಾದ್ದರಿಂದ ಒಂದು ಬಾವಿಯಲ್ಲಿ ಜಲಕ್ರೀಡೆಯನ್ನು ಆಡುತ್ತಿದ್ದನು. ಆಗ ಅವನ ಸ್ನೇಹಿತರು ಚೇಷ್ಟೆ ಮಾಡುತ್ತಾ ಅವನನ್ನು ನೀರಿನೊಳಗೆ ಆಳಕ್ಕೆ ತಳ್ಳುವಂಥ ಕೃತ್ಯಕ್ಕೆ ತೊಡಗಿದರು. ಅವರ ಪಾಲಿಗೆ ಅದು ಆಟವಾಗಿತ್ತು. ಆದರೆ ಶುಕದೇವನ ಪಾಲಿಗೆ ಅದು ಪ್ರಾಣ ಸಂಕಟವಾಗಿತ್ತು. ಅವರಿಂದ ತಪ್ಪಿಸಿಕೊಳ್ಳಲು ಏನೇ ಪ್ರಯತ್ನ ಮಾಡಿದರೂ ಕೊನೆಗೂ ನೀರಿನಲ್ಲಿ ಮುಳುಗಿ ಶುಕದೇವನು ಮರಣವನ್ನು ಹೊಂದಿದನು. ಈ ವಾರ್ತೆಯನ್ನು ಯಾರೋ ಹುಡುಗರು ಬಂದು ಗೌತಮಿಗೆ ತಿಳಿಸಲಾಗಿ ಗೌತಮಿಯು ಭಾಳಷ್ಟು ಸಂಕಟವನ್ನು ಪಟ್ಟಳು. ಎಷ್ಟೋ ಸಂದರ್ಭಗಳಲ್ಲಿ ತನ್ನ ಪತಿಗೆ ತಾನು ಸಾಂತ್ವನವನ್ನು ಹೇಳಿ ಸಮಾಧಾನಪಡಿಸುತ್ತಿದ್ದ ಗೌತಮಿಯು ಈ ದಿವಸ ತಾನೇ ಅರ್ಧ ಕುಸಿದು ಕೃಶಳಾಗಿ ಹೋಗಿದ್ದಳು. ಮಗನ ಮರಣದ ವಾರ್ತೆ ಯಾರೂ ಸಹಿಸಲಾರರು. ಕೊನೆಗೆ ತಂದೆಯ ಕಿವಿಗೂ ಈ ವಾರ್ತೆ ಬಿದ್ದು ಅವನು ಏನಪ್ಪ ಅಂತಂದ್ರೆ ಎದ್ದೇನೋ ಬಿದ್ದೇನೋ ಅನ್ನುತ್ತಾ ಮಗನಿರುವಲ್ಲಿಗೆ ಬರುತ್ತಾನೆ. ಅಷ್ಟರಲ್ಲಿ ಬಾವಿಯಿಂದ ಮಗನನ್ನು ಆಚೆಗೆ ತಂದು ಹಾಕಿರುತ್ತಾರೆ. ಆ ಮೃತ ಶರೀರವನ್ನು ತೊಡೆ ಮೇಲೆ ಹಾಕಿಕೊಂಡು ಭಾಳಷ್ಟು ರೋಧಿಸಿದನು. ಆ ಹುಡುಗ ಪಾಪ ವೇದಾಧ್ಯಯನ ಮಾಡುವಾಗ ಅವನ ಆ ಮಧುರವಾದಂಥ ಧ್ವನಿಯನ್ನು ಇನ್ನು ಹೇಗೆ ನಾನು ಆಲಿಸ್ಲಿ, ಎಷ್ಟೊಂದು ಆಟ ಪಾಠಗಳನ್ನು ಚೆನ್ನಾಗಿ ಆಡ್ತಾ ಇದ್ದ, ಅದನ್ನೆಲ್ಲ ನೋಡಿ ನಲಿತಾ ಇದ್ದೆ, ಇನ್ನು ಅದೆಲ್ಲ ನನ್ನ ಪಾಲಿಗೆ ಇಲ್ಲಲ್ಲ ಅಂಥೇಳಿ ಭಾಳಷ್ಟು ದುಃಖವನ್ನು ಪಡುತ್ತಾನೆ. ಅವತ್ತೇ ನಾನು ಪುತ್ರನ ವರವನ್ನು ಕೇಳಿದಾಗ ಸಾಕ್ಷಾತ್ ಶ್ರೀಹರಿಯೇ ಈ ವಿಷಯವನ್ನು ನನಗೆ ತಿಳಿಸಿದ್ದಾಗ್ಯೂ ನಾನು ಅದನ್ನು ಅರ್ಥವನ್ನೇ ಮಾಡಿಕೊಳ್ಳಲಿಲ್ಲ. ಆತನ ಮಾತನ್ನು ಮೀರಿ ಆ ಪುತ್ರನನ್ನು ಪಡೆದದ್ದರಿಂದ ಇವತ್ತು ನಾನು ಇಂಥ ದುಃಖಕ್ಕೆ ಒಳಗಾಗಬೇಕಾಯ್ತಲ್ಲ ಅಂಥೇಳಿ ಭಾಳಷ್ಟು ಪರಿತಪಿಸಿದನು. ಹೀಗೆ ರೋಧಿಸುತ್ತಿರುವಾಗಲೇ ಭಯಂಕರವಾದ ಮಳೆಗಾಲ ಆಗಿರದೇ ಇದ್ದರೂ ಆ ಮಳೆಯು ಆರಂಭವಾಯಿತು. ಈ ಮಳೆ ಬಂದಿದ್ದರಿಂದ ಸುತ್ತ ನೆರೆದಿದ್ದಂಥ ಎಲ್ಲ ಜನ ತಮ್ಮ ತಮ್ಮ ಮನೆಯನ್ನು ಸೇರಿದರು. ಮಳೆ ನಿಂತ ಮೇಲೆ ಬರೋಣ ಅಂತ ಅಂದ್ಕೊಂಡ್ರು. ಅದು ಎಂಥ ಮಳೆ ಅಂತ ಹೇಳಿದ್ರೆ ಯಾರೂ ಮನೆಯಿಂದ ಆಚೆಗೆ ಬರಲಿಕ್ಕಾಗಲೇ ಇಲ್ಲ. ಎಷ್ಟು ದಿವಸ ಅಂತ ಹೇಳಿದ್ರೆ 1 ತಿಂಗಳ ಪರ್ಯಂತ ಯಾರೂ ಮನೆಯಿಂದ ಹೊರಗೆ ಬರಲಿಕ್ಕೆ ಆಗದೇ ಇರುವಂಥ ಭಯಂಕರವಾದ ಮಳೆ. ಆ ಮಳೆಯಲ್ಲಿ ಸುದೇವ ಶರ್ಮ ಮತ್ತು ಗೌತಮಿ ಇಬ್ಬರೇ ಮತ್ತು ಅವರ ಮೃತನಾಗಿರ್ತಕ್ಕಂಥ ಪುತ್ರ ಶುಕದೇವ ಈ ರೀತಿ 1 ತಿಂಗಳ ಪರ್ಯಂತ ಆ ಮಳೆಯಲ್ಲಿ ಅವರು ಇದ್ದರು. ಸುದೈವವಶಾತ್ ಆ ಮಾಸವು ಪುರುಷೋತ್ತಮ ಮಾಸವಾಗಿದ್ದಿತು. ಈ ರೀತಿ 1 ತಿಂಗಳ ಪರ್ಯಂತ ಸುರಿದಂಥ ಮಳೆಯ ನಂತರ ಅಲ್ಲಿಗೆ ಆ ಪುರುಷೋತ್ತಮನೇ ಆಗಮಿಸುತ್ತಾನೆ. ಆ ಪುರುಷೋತ್ತಮನೇ ಬಂದದ್ದನ್ನು ಅಂದರೆ ಶ್ರೀಕೃಷ್ಣನೇ ಪುರುಷೋತ್ತಮ, ಬೇರೆ ಯಾರಲ್ಲ. ಶ್ರೀಕೃಷ್ಣನೇ ನಮಗೆ ಗತಿ, ಆತನೇ ಬಂದಿದ್ದಾನೆ. ಆತನಿಗೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಮಗನಿಗೆ ಜೀವವನ್ನು ಕೊಡಲಿಕ್ಕೆ ಕೇಳಿಕೊಳ್ಳೋಣ ಅಂಥೇಳಿ ಅವರೇನಪ್ಪ ಅಂದ್ರೆ ಮೃತ ಶರೀರವನ್ನು ಬಿಟ್ಟು ಎದ್ದು ನಮಸ್ಕರಿಸುತ್ತಾರೆ.
ಆಗಲೇ ಶ್ರೀಹರಿ ಕೃಷ್ಣ ಪುರುಷೋತ್ತಮ ಅವರಿಗೆ ಹೇಳ್ತಾನೆ, ಸುದೇವ ಶರ್ಮ, ನೀನು ದೊಡ್ಡ ಭಾಗ್ಯವಂತ. ನಿನ್ನ ಭಾಗ್ಯವನ್ನು ವರ್ಣಿಸಲಿಕ್ಕೆ ಮೂರೂ ಲೋಕಗಳಲ್ಲಿ ಯಾರಿಗೂ ಸಾಧ್ಯವೇ ಇಲ್ಲ. ನಿನ್ನ ಭವಿಷ್ಯ ವೃತ್ತಾಂತವನ್ನು ಹೇಳ್ತೀನಿ ಕೇಳು. ನಿನ್ನ ಈ ಮಗ ಜೀವಂತವಾಗಿ 12,000 ವರ್ಷಗಳ ಆಯುಷ್ಯವನ್ನು ಉಳ್ಳವನಾಗಿ ಬಾಳ್ತಾನೆ. ನಿನ್ನ ಮಗನು ಬದುಕಿ ಅವನಿಂದ ಆಗುವ ಸುಖದ ವಿಷಯದಲ್ಲಿ ಇನ್ನು ಸಂದೇಹವೇ ಬೇಡ. ನಾನು ನಿನಗೆ ಪುತ್ರದಾನವನ್ನು ಮಾಡಿದ್ದೇನೆ. ಹೇ ಸುದೇವ ಶರ್ಮನೆ, ನನ್ನ ಪ್ರಸಾದದಿಂದ ಉಂಟಾಗುವ ನಿನ್ನ ಪುತ್ರ ಸುಖವನ್ನು ಕಂಡು ದೇವತೆಗಳು, ಗಂಧರ್ವರು ಹಾಗೂ ಮನುಷ್ಯರು ಕೂಡ ನಿನ್ನಂಥ ಪುತ್ರ ಸುಖವನ್ನೇ ಬಯಸುತ್ತಾರೆ. ಈ ವಿಷಯದಲ್ಲಿ ಹಿಂದಕ್ಕೆ ಮಾರ್ಕಂಡೇಯರಿಂದ ರಘುರಾಜನಿಗೆ ಒಂದು ಇತಿಹಾಸವು ಹೇಳಲ್ಪಟ್ಟಿತು. ಅದನ್ನು ನೀನು ಈಗ ಶ್ರವಣಿಸುವವನಾಗು. ಒಮ್ಮೆ ಧನು ಎಂಬ ಹೆಸರಿನ ಒಬ್ಬ ಋಷಿ ಇದ್ದ. ಮಕ್ಕಳು ಮೃತರಾದಾಗ ಪುತ್ರಶೋಕದಿಂದ ಪೀಡಿತರಾಗ್ತಕ್ಕಂಥ ಜನರನ್ನು ಕಂಡು ಆ ಋಷಿಗೆ ಭಾಳ ದುಃಖವಾಗ್ತದೆ. ಇದರಿಂದ ಅವನು ನನಗೆ ಮರಣರಹಿತನಾಗಿರ್ತಕ್ಕಂಥ ಪುತ್ರ ಬೇಕು ಅನ್ನುವಂಥ ಬಯಕನ್ನು ಇಟ್ಟುಕೊಂಡು ಒಂದು ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಆಚರಣೆ ಮಾಡಿದ. 1,000 ವರ್ಷಗಳು ಕಳೆದ ನಂತರ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ ಮತ್ತು ಧನು ಋಷಿಗೆ ಹೇಳ್ತಾರೆ, ನಾವೆಲ್ಲ ನಿನ್ನ ಈ ತಪಸ್ಸಿನಿಂದ ಪ್ರಸನ್ನರಾಗಿದ್ದೇವೆ, ನಿನಗೆ ಅಪೇಕ್ಷಿತವಾಗಿರ್ತಕ್ಕಂಥ ವರವನ್ನು ಕೇಳು ಅಂತ ಹೇಳಿದಾಗ ಧನು ಋಷಿಯು ನನಗೆ ಅಮರನಾದ ಮತ್ತು ಬುದ್ಧಿಶಾಲಿಯಾದ ಮಗನು ಬೇಕು ಅಂಥೇಳಿ ಕೇಳಿಕೊಳ್ಳುತ್ತಾನೆ. ಆಗ ದೇವತೆಗಳು, ಈ ಭೂಲೋಕದೊಳಗೆ ಅಮರರಾಗಿ ಇದುವರೆಗೆ ಯಾರೂ ಇರುವುದಿಲ್ಲ, ಆದ್ದರಿಂದ ಯಾವುದಾದ್ರೂ ನಿಮಿತ್ತ ಪರ್ಯಂತ ಆತನಿಗೆ ಜೀವ ಇರಲಿ ಅಂಥೇಳಿ ಈ ರೀತಿ ಬೇಕಾದ್ರೆ ನೀ ಕೇಳ್ಕೊಂಡ್ರೆ ನಾವು ಅದನ್ನು ಕೊಡಲಿಕ್ಕೆ ನಮಗೆ ಅಧಿಕಾರ ಅದ ಅಂತ ಹೇಳಿದಾಗ, ಹಾಗಾದ್ರೆ ಅಲ್ಲೇ ಪಕ್ಕದಲ್ಲೇ ಇರತಕ್ಕಂಥ ಒಂದು ಪರ್ವತವನ್ನು ತೋರಿಸಿ, ಈ ಪರ್ವತ ಇರುವವರೆಗೆ ನನ್ನ ಮಗನಿಗೆ ಮರಣವು ಬರಬಾರದು ಅಂತ ವರವನ್ನು ಕೇಳುತ್ತಾನೆ. ಇಂದ್ರಾದಿ ದೇವತೆಗಳು ತಥಾಸ್ತು ಅಂತ ಹೇಳಿ ಅವರೆಲ್ಲ ಸ್ವರ್ಗಲೋಕಕ್ಕೆ ಹೊರಟು ಹೋದರು. ಧನು ಶರ್ಮ ಅಥವಾ ಧನು ಋಷಿಗೆ ಒಬ್ಬ ಪುತ್ರನು ಜನಿಸುತ್ತಾನೆ. ಅವನು ಆಕಾಶದಲ್ಲಿ ಚಂದ್ರನಂತೆ ದಿನದಿನಕ್ಕೆ ವರ್ಧಿಸತೊಡಗುತ್ತಾನೆ. ಮಗನು 16 ವರ್ಷದವನು ಆಗುವವರೆಗೆ ತಂದೆಯು ಒಳ್ಳೆಯ ಶಿಕ್ಷಣವನ್ನೇ ಕೊಡಲಿಕ್ಕೆ ಪ್ರಯತ್ನಿಸುತ್ತಾನೆ. ಯಾರು ಮಹಾತ್ಮರನ್ನು ಯಾವತ್ತೂ ಅವಹೇಳನ ಮಾಡಬೇಡ ಅಂತಕ್ಕಂಥ ಉಪದೇಶವನ್ನು ಮಾತ್ರ ಪದೇ ಪದೇ ಮಾಡಿಯೇ ಇರುತ್ತಾನೆ. ಆದಾಗ್ಯೂ ಏನಪ್ಪ ಅಂತಂದರೆ ಆ ಮಗನು ಋಷಿಗಳನ್ನು ಪೀಡಿಸಲಿಕ್ಕೆ ಆರಂಭಿಸುತ್ತಾನೆ. ಈ ರೀತಿ ಋಷಿಗಳನ್ನು ಪೀಡಿಸುವಂಥ ಅವನ ಮಗನು ಒಬ್ಬ ಕೋಪಿಷ್ಠರಾಗಿರ್ತಕ್ಕಂಥ ಮಹಿಷ ಎಂಬ ಹೆಸರಿನ ಒಬ್ಬ ಮುನಿಗಳು ಅಲ್ಲಿ ಬಂದಾಗ ಅವರು ಒಂದಿನ ತಮ್ಮಲ್ಲಿರ್ತಕ್ಕಂಥ ಒಂದು ಸುಲಕ್ಷಣವಾದ ಶಾಲಿಗ್ರಾಮ ಶಿಲೆಯನ್ನು ಪೂಜೆ ಮಾಡ್ತಾಯಿದ್ರು. ಅಷ್ಟರಲ್ಲಿ ಧನುಮುನಿಯ ದುಷ್ಟ ಮಗ ಅಂತಂದರೆ ಋಷಿಗಳನ್ನು ಪೀಡನೆ ಮಾಡ್ತಿರ್ತಕ್ಕಂಥ ದುಷ್ಟ ಬುದ್ಧಿ, ಆದ್ದರಿಂದ ದುಷ್ಟ ಮಗ ಅಲ್ಲಿಗೆ ಬರ್ತಾನೆ. ಆ ಶಾಲಿಗ್ರಾಮ ಶಿಲೆಯನ್ನು ಪೂಜೆ ಮಾಡ್ತಕ್ಕಂಥ ಶಾಲಿಗ್ರಾಮ ಶಿಲೆಯನ್ನು ಎತ್ಕೊಂಡು ಹೋಗಿ ನೀರಿನೊಳಗೆ ಹಾಕಿಬಿಡ್ತಾನೆ, ಒಂದು ಬಾಯಿ ಒಳಗೆ. ಇದರಿಂದ ಏನಪ್ಪ ಅಂದ್ರೆ ಆ ಮಹಿಷ ಋಷಿಗಳಿಗೆ ಭಯಂಕರ ಕೋಪ ಬರ್ತದೆ. ಈ ದುಷ್ಟ ಶಿಶು ಈಗಲೇ ತಕ್ಷಣದಲ್ಲೇ ಮೃತಪಡಲಿ ಅಂತ ಶಾಪವನ್ನು ಕೊಡ್ತಾರೆ. ಅವರು ಮಹಾ ತಪಸ್ಸುಗಳು, ಅವ್ರ ಶಾಪ ಯಾವಾಗಲೂ ಫಲಿಸ್ತಾ ಇತ್ತು. ತಕ್ಷಣದಲ್ಲೇ ಮೃತನಾಗಲಿ ಅಂತ ಹೇಳಿದಾಗಲೂ ಆ ಮಗನು ಸಾಯದೇ ಹೋದಾಗ ಇದಕ್ಕೇನು ಕಾರಣ ಅಂಥೇಳಿ ಅವರು ಅದನ್ನು ತಿಳ್ಕೊಂಡ್ರು. ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಅವ್ರ ಪರ್ವತ ಇರೋವರೆಗೂ ಆ ಮಗನಿಗೆ ಮೃತ್ಯು ಇಲ್ಲ ಅನ್ನುವಂಥದ್ದು ಮಹಿಷ ಮುನಿಗಳಿಗೆ ಗೊತ್ತಾದ ಕೂಡಲೇ ಅವರು ತಮ್ಮ ತಪೋಬಲದಿಂದ ಲಕ್ಷಾಂತರ ಕಾಡು ಕೋಣಗಳನ್ನು ಸೃಷ್ಟಿ ಮಾಡ್ತಾರೆ. ಆ ಕಾಡು ಕೋಣಗಳು ತಮ್ಮ ಕೊಂಬಿನಿಂದ ಆ ಪರ್ವತವನ್ನು ಚೂರು ಮಾಡ್ತವೆ. ಆ ಪರ್ವತ ಚೂರಾದ ಕೂಡಲೇ ಧನುಮುನಿಯ ಪುತ್ರನು ಮೃತನಾಗುತ್ತಾನೆ. ಇದು ಗೊತ್ತಾಗಿದ್ದರಿಂದ ಧನುಶರ್ಮ ಅತಿ ದುಃಖವನ್ನು ಪಟ್ಟ ಮತ್ತು ಪುತ್ರ ವಿಯೋಗದಿಂದ ಪೀಡಿತನಾದ ಧನುಮುನಿ ಚಿತೆಯಲ್ಲಿ ತಾನು ಪ್ರವೇಶವನ್ನು ಮಾಡಿಬಿಟ್ಟ. ಆದ್ದರಿಂದ ಹೇ ಸುದೇವ, ಯಾರು ಹಠದಿಂದ ಮಕ್ಕಳನ್ನು ಪಡೆಯಲಿಕ್ಕೆ ಪ್ರಯತ್ನಿಸುವರೋ ಅವರಿಗೆ ಯಾವತ್ತಿಗೂ ಸುಖ ಆಗುವುದಿಲ್ಲ ಅಂಥೇಳಿ ಆ ಭಗವಂತ ಆ ದಿವಸ ಆತನನ್ನು ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಏನಪ್ಪ ಅಂತಂದ್ರೆ ಕೊಟ್ಟಿರ್ತಕ್ಕಂಥ
ಸಂದೇಶವಿದು. ಮತ್ತು ಆ ಕ್ಷಣದಲ್ಲಿ ಆ ಪುರುಷೋತ್ತಮನು ಸುದೇವ ಶರ್ಮನನ್ನು ಕುರಿತು ಹೇಳುತ್ತಾನೆ, ಗುರುಡಿನಿಂದ ನಿನಗೆ ಈ ಮಗು ದಕ್ಕಿತ್ತು. ಇನ್ನು ಪುರುಷೋತ್ತಮ ಮಾಸದಲ್ಲಿ ನಿನಗೆ ಗೊತ್ತಿಲ್ಲದಂತೆಯೇ ನೀನೆನಪ 1 ತಿಂಗಳ ಪರ್ಯಂತ ಬಾಯಿಯೊಳಗೆ ಒಂದು ಹನಿ ನೀರನ್ನು ಹಾಕಿಕೊಳ್ಳದೆ ಈ ತಪಸ್ಸನ್ನು ಆಚರಿಸಿದ ಫಲದ ನಿಮಿತ್ತದಿಂದ ನಿನ್ನ ಮಗನಿಗೆ ಬೇಕಾದಷ್ಟು ಆಯುಷ್ಯವನ್ನು ನಾನು ಕೊಟ್ಟಿದ್ದೇನೆ. ನಿನಗೆ ಪುತ್ರ ಸುಖವನ್ನು ಈ ಮಗ ಕೊಡ್ತಾನೆ. ಆ ಎಲ್ಲ ಸುಖವನ್ನು, ಗೃಹ ಸುಖವನ್ನು ಅನುಭವಿಸಿ ನೀನು ಬ್ರಹ್ಮಲೋಕಕ್ಕೆ ಹೋಗ್ತೀಯ. ಅಲ್ಲಿ ಏನಪ್ಪ ಅಂತಂದರೆ 1000 ವರ್ಷಗಳವರೆಗೆ ಅದು ಸುಖವನ್ನು ಅನುಭವಿಸಿ ಮತ್ತು ಅನಂತರ ಹೇ ಬ್ರಾಹ್ಮಣ ಶ್ರೇಷ್ಠ, ನೀನೇನಪ್ಪ ಅಂದ್ರೆ ಒಬ್ಬ ಚಕ್ರವರ್ತಿ ಆಗ್ತೀವಿ. ಧೃಧನ್ವ ಅಂತಕ್ಕಂಥ ಹೆಸರಿನ ಚಕ್ರವರ್ತಿಯಾಗಿ ನೀನೇನಪ್ಪ ಅಂದರೆ ಚತುರಂಗ ಸೇನೆಯಿಂದ ಯುಕ್ತನಾಗಿ 10,000 ವರ್ಷಗಳವರೆಗೆ ಪೃಥ್ವಿಯ ಮೇಲೆ ರಾಜ್ಯಭೋಗವನ್ನು ಮಾಡ್ತಿದ್ದಿ. ಇಂದ್ರ ಪದವಿಗಿಂತಲೂ ಅಧಿಕವಾಗಿರ್ತಕ್ಕಂಥ ಅಖಂಡ ಬಲ ಹಾಗೂ ಐಶ್ವರ್ಯದಿಂದ ಯುಕ್ತವಾದ ರಾಜ್ಯವನ್ನು ಆಳುತ್ತಿರುವ ನಿನಗೆ ಗೌತಮಿ ಅಂತಕ್ಕಂಥ ಈ ಸ್ತ್ರೀ ಏನಿದ್ದಾಳೆ ಆಕೆಯೇ ಮತ್ತಲ್ಲಿ ರಾಣಿ ಆಗ್ತಾಳೆ. ಆಕೆಯ ಹೆಸರು ಅವತ್ತು ಗುಣಸುಂದರಿ ಅಂಥೇಳಿ ಇರ್ತದೆ. ನಿನಗೆ ರಾಜನೀತಿ ವಿಶಾರರಾಗಿರ್ತಕ್ಕಂಥ 4 ಪುತ್ರರು ಜನಿಸುವರು ಮತ್ತು ಒಬ್ಬ ಒಳ್ಳೆ ಸುಸ್ವರೂಪಳಾಗಿರ್ತಕ್ಕಂಥ ಪುತ್ರಿಯೂ ಜನಿಸುವಳು ಅಂಥೇಳಿ ಆತನ ಭವಿಷ್ಯವನ್ನು ಭಗವಂತನು ಆ ರೀತಿ ಸುದೇವ ಶರ್ಮನಿಗೆ ಹೇಳುತ್ತಾನೆ. ಮತ್ತು ಮುಂದುವರೆದು ಭಗವಂತನು ಹೇಳುತ್ತಾನೆ, ನೀನು ಏನಪ್ಪ ಅಂತಂದ್ರೆ ಆಗ ಧೃಧರ್ಮ ರಾಜನಾಗಿ ಆರಾಮಾಗಿ ಇರ್ತಕ್ಕಂಥ ಸಂದರ್ಭದೊಳಗೆ ಸಾರಾಸಾರ ವಿವೇಕ ಶೂನ್ಯನಾಗುವಿ. ಸಂಸಾರಿಕ ವಿಷಯದಿಂದ ಆಕರ್ಷಿತನಾಗಿ ನೀನೇನಪ್ಪ ಅಂದರೆ ಎಲ್ಲವನ್ನ ವಿಷ್ಣು ತತ್ವವನ್ನು ಮರೆತು ಬಿಡ್ತಿದ್ದಿ. ಆಗ ಗಿಳಿಯಾಗಿ ಈ ನಿನ್ನ ಮಗ ಶುಕದೇವ ಏನಿದ್ದನೋ ಆತನೇನಪ್ಪ ಅಂತಂದ್ರೆ ಆ ವಟವೃಕ್ಷದ ಮೇಲೆ ಬಂದು ನಿನಗೇನಪ್ಪ ಅಂತಂದ್ರೆ ಆ ಜ್ಞಾನೋದಯವಾಗುವಂತೆ ನಿನಗೊಂದು ಶ್ಲೋಕವನ್ನು ಹೇಳಿ ನಿನ್ನನ್ನು ಎಚ್ಚರ ಮಾಡುತ್ತಾನೆ. ಆಗ ನೀನೇನಪ್ಪ ಅಂತಂದ್ರೆ ಇದನ್ನೆಲ್ಲ ತಿಳ್ಕೊಂಡು ಈ ತತ್ವ ಏನನ್ನೋದನ್ನು ಸರಿಯಾಗಿ ತಿಳಿದುಕೊಂಡು ಜನನ ಮರಳಗಳಿಲ್ಲದ ಶ್ರೇಷ್ಠವಾಗಿರ್ತಕ್ಕಂಥ ವೈಕುಂಠ ಲೋಕವನ್ನು ಹೊಂದುವಿ ಅಂತಕ್ಕಂಥದ್ದನ್ನು ಆ ಸುದೇವ ಶರ್ಮನಿಗೆ ಅವತ್ತು ಪುರುಷೋತ್ತಮನು ತಿಳಿಸುತ್ತಾನೆ. ಇದರಿಂದ ನಾವು ಇಷ್ಟೇ ತಿಳಿದುಕೊಳ್ಳಬೇಕು, ಮಳೆ ಇದೆ ಅಂತೇಳಿ ಹೋಗಿ ಮಳೆ ಒಳಗೆ ಕೂತ್ಕೊಂಡ್ಬಿಟ್ರೆ ಪುರುಷೋತ್ತಮ ಮಾಸದ ಅನುಷ್ಠಾನ ಆಗಲಿಕ್ಕಿಲ್ಲ. ಇಲ್ಲಿ ಪುರುಷೋತ್ತಮ ಮಾಸದಲ್ಲಿ ತ್ರಿಕಾಲಗಳಲ್ಲಿಯೂ ಸ್ನಾನವನ್ನು ಮಾಡಬೇಕು ಅಂತಕ್ಕಂಥದ್ದು ಶಾಸ್ತ್ರಗಳು ನಮಗೆ ಹೇಳ್ತವೆ. ಸುದೇವ ಶರ್ಮ ತ್ರಿಕಾಲ ಮಾತ್ರವಲ್ಲ 3 ತಿಂಗಳ ಪರ್ಯಂತವೂ ಏನಪ್ಪ ಅಂತಂದ್ರೆ ಆ ಸ್ನಾನ ಮಾಡ್ತಾನೇ ಇದ್ದ. ಮತ್ತು ಬಾಯಿಯೊಳಗೆ ಒಂದು ತೊಟ್ಟು ನೀರನ್ನು ಹಾಕಲಿಲ್ಲ, ಅನ್ನೋ ಆಹಾರವನ್ನು ಕೂಡ ಆತ ತ್ಯಜಿಸಿ ಬಿಟ್ಟಿದ್ದ. ಇಂಥ ಒಂದು ಕಠೋರ ತಪಸ್ಸು ಆತನಿಗೆ ಗೊತ್ತಿಲ್ಲದಂತೆ ಅವತ್ತು ನಡೆದು ಹೋಗಿತ್ತು. ಗೊತ್ತಿಲ್ಲದಂತೆ ನಡೆದಿದ್ದರೂ ಕೂಡ ಆತನಿಗೆ ಅತುಲವಾಗಿರತಕ್ಕಂಥ ಐಶ್ವರ್ಯ ಸುಖಗಳು ಪ್ರಾಪ್ತಿ ಆದವು. ಇನ್ನು ಬಲ್ಲವರಿಂದ ತಿಳಿದುಕೊಂಡು ನಾವು ಪುರುಷೋತ್ತಮ ಮಾಸದಲ್ಲಿ ಮಾಡಬೇಕಾದಂಥ ಎಲ್ಲ ಸತ್ಕಾರ್ಯಗಳನ್ನು ನಾವು ಕ್ರಮವಾಗಿ ಮಾಡಿದರೆ ಇನ್ನೇನು ನಮಗೆ ದಕ್ಕಲಿಕ್ಕಿಲ್ಲ ಅನ್ನುವಂಥದ್ದು ಇಲ್ಲಿಗೆ 4ನೇ ಭಾಗವು ಮುಗಿಯುತ್ತದೆ. ಶ್ರೀಕೃಷ್ಣಾರ್ಪಣ ಮಸ್ತು.